360 ಜನ SC/ST ಗಳು ಕೊಡಬೇಕಾಯ್ತು ಸೈಟು. ಆದ್ರದ್ದು ಇವತ್ತು 1000 ಕೋಟಿ ಅವರಿಗೆ ಮೋಸ ಮಾಡಿರಂತದ್ದು ಇದು ಉತ್ತರ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ನನಗೆ ಸಮಯ ಬಹಳ ವಿವರವಾಗಿ ಹೇಳೋದಕ್ಕೆ ಸ್ವಲ್ಪ ಸಮಯ ಕೊಡಿ ಸಭಾಧ್ಯಕ್ಷರೇ. ಗಮನ ಸೆಳೆಯಿರಿ ಸರ್ಕಾರ ಉತ್ತರ ಕೊಡ್ತದೆ. ನಾನು ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ ಸಭಾಧ್ಯಕ್ಷರೇ. ಅದೇ ಗಮನ ಏನ್ ಮಾಡ್ಬೇಕಂತ ಹೇಳಿ ಉತ್ತರವನ್ನು ಕೊಟ್ಟಿದ್ದೀವಿ. ಅವ್ರ ಉತ್ತರ ಏನು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಹೇಳ್ತೀನಿ. ಸಭಾಧ್ಯಕ್ಷರೇ, ಒಂದು ಸಂಘಕ್ಕೆ ಸುಮಾರು 170 ಎಕರೆ ಜಮೀನು ಕೊಡ್ತಾರೆ ಸಭಾಧ್ಯಕ್ಷರೇ. NTI ಸೊಸೈಟಿಗೆ ನಾನು ಬಹಳ ಶಾರ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ, ಬಹಳ ಡೀಟೇಲ್ ಆಗಿ ತಾವು ಹೇಳಿದಷ್ಟು ಡೀಟೇಲ್ ಆಗಿ ಹೋಗಲ್ಲ. ಲ್ಯಾಂಡು BDN ಇಂದ ಪ್ಲಾನ್ ಸ್ಯಾಂಕ್ಷನ್ಗೆ ಹೋಗ್ತಾರೆ. ಪ್ಲಾನ್ ಸ್ಯಾಂಕ್ಷನ್ಗೆ ಹೋಗುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಇದನ್ನ 18% SC and ST ಗೆ ಕೊಡಬೇಕು ಅಂತ ಪ್ಲಾನ್ ಸ್ಯಾಂಕ್ಷನ್ ಕೊಡ್ತಾರೆ. ಪ್ಲಾನ್ ಸ್ಯಾಂಕ್ಷನ್ ಆದ್ಮೇಲೆ ಸ್ವಲ್ಪ ದಿನ ಆಗಿದ ತಕ್ಷಣ ಕೂಡಲೇ ನಮ್ಮಲ್ಲಿ ಲೇಔಟ್ ಡೆವಲಪ್ ಮಾಡಕ್ಕೆ ಹಣ ಇಲ್ಲ, ಒಂದು 10 ಎಕರೆ ಮಾರಾಟ ಮಾಡಕ್ಕೆ ಅನುಮತಿ ಕೊಡಿ ಅಂತ ಮತ್ತೆ BDN ಕೇಳ್ತಾರೆ. BDN ಅಲ್ಲಿ ಏನ್ ಮಾಡ್ತಾರೆ, ಮತ್ತೆ 10 ಎಕರೆ ಸೇಲ್ಗೆ ಏನೋ ಮಾಡ್ಕೊಳ್ತಾರೆ. ಇದಾದ್ಮೇಲೆ 10 ಎಕರೆನ ಒಂದು ಸಂಘನ ಕ್ರಿಯೇಟ್ ಮಾಡ್ತಾರೆ, SPG ಅಂತ. ಸಂಘನ ಕ್ರಿಯೇಟ್ ಮಾಡಿದ್ರೆ ಅದ್ರ ಫೈನಾನ್ಷಿಯಲಿ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಿಲ್ಲ. 1 ಲಕ್ಷ ರೂಪಾಯಿ ಡೆಪಾಸಿಟ್ ಇಲ್ಲ ಅವ್ರ ಹತ್ರ. ಅದನ್ನ ಇಮ್ಮಿಡಿಯೇಟ್ ಅವ್ರಿಗೆ 10 ಎಕರೆ ಕೊಡ್ತಾರೆ. ಅವನು 7.5 ಕೋಟಿ ಚೆಕ್ ಕೊಡ್ತಾನೆ, 2,60,00,000 ಕ್ಯಾಶ್ ಕೊಡ್ತೀನಿ ಅಂತ. ಇವೆರಡೂ ಆಗೋದಿಲ್ಲ. ಮತ್ತೆ ಇವರೇ ಒಂದು ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಆಮೇಲೆ ಮತ್ತೆ 2-3 ವರ್ಷ ಆದ್ಮೇಲೆ ಮತ್ತೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಆಮೇಲೆ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟ ಮೇಲೆ 10,60,00,000 ಇವ್ರಿಗೆ ಡಾಕ್ಯುಮೆಂಟ್ಸ್ ಮಾಡಿ ಕೊಟ್ಬಿಡ್ತಾರೆ. ಕೊಟ್ಟಿದ್ದು ನೆಕ್ಸ್ಟ್ ಇಯರ್ ಅಲ್ಲೇ ಒಂದು ಬಾಂಬೆ ಕಂಪನಿಗೆ 180 ಕೋಟಿಗೆ ಸೇಲ್ ಆಗುತ್ತೆ. 1 ಕೋಟಿ 180 ಕೋಟಿಗೆ ಸೇಲ್ ಆಗತ್ತೆ. ಈ ಸೇಲ್ ಆಗಿರುವಂತದ್ರಲ್ಲಿ ಯಾವ್ದು 10 ಕೋಟಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಕೊಡಬೇಕಾಗಿದ್ದಂತ ನಿವೇಶನ ಹೇಳಿಕ್ಕೆ ಅದನ್ನ ಇವ್ರಿಗೆ ಮಾರಾಟ ಮಾಡ್ತಾರೆ. ಇವತ್ತು ಅದು ಬೇರೆ ಎಲ್ಲೂ ಇಲ್ಲ, ದೂರ ಏರ್ಪೋರ್ಟ್ ರಸ್ತೆ ಕೊಡಗೇಹಳ್ಳಿನಲ್ಲಿ ಇರ್ತಕ್ಕಂಥ ಒಂದು ಸ್ಥಳ. ಒಂದು ಚದರಾಡಿ ಇವತ್ತು ಯಾರನ್ನ ತಗೋಬೇಕು ಅಂದ್ರೆ 1 ಅಡಿ 20,000. ಈ 360 ಜನ SC/ST ಗಳು ಕೊಡಬೇಕಾಯ್ತು ಸೈಟು. ಆದ್ರದ್ದು ಇವತ್ತು 1000 ಕೋಟಿ ಅವ್ರಿಗೆ ಮೋಸ ಮಾಡಿರಂತದ್ದು ಇದು. ಇಷ್ಟೆಲ್ಲ ಆದ್ಮೇಲೆ ಎಷ್ಟು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ತಮ್ಮ ಗಮನಕ್ಕೆ ತರ್ತೀನಿ. ತಾವು ಕೊಟ್ಟಿರೋ ಉತ್ತರನೇ ನಾನು ಹೇಳೋದು. CA ಲ್ಯಾಂಡ್ ಇದೆ ಅಂತ ಹೇಳ್ತೀರಿ, ತಾವೇ ಹೇಳ್ತಾ ಇರೋದು, ಇದು ನಾನು ಹೇಳ್ತಾ ಇಲ್ಲ. ತಮ್ಮ ದಾಖಲೆನಲ್ಲಿ ನನಗೆ ಕೊಟ್ಟಿರೋ ಉತ್ತರದಲ್ಲಿ ಇದು 10 ಎಕರೆ CA ಲ್ಯಾಂಡಿಗೆ ಮೀಸಲು ಇಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಿ. 10 ಎಕರೆನ CA ಲ್ಯಾಂಡ್ಗೆ ಇಟ್ಟ ಮೇಲೆ ಮತ್ತೆ ಇವತ್ತು ಈ CA ಲ್ಯಾಂಡ್ ಅಲ್ಲಿ ಇರ್ಬೇಕಲ್ಲ, ಯಾಕೆ ಸಿಗ್ತಾ ಇಲ್ಲ? CA ಲ್ಯಾಂಡ್ ಇರ್ಬೇಕಲ್ಲ. CA ಲ್ಯಾಂಡ್ ಅಂದ್ರೆ ಏನು? ಮುನಿರತ್ನವ್ರೆ, ಈಗ ಇದಕ್ಕೆ ಮುಖ್ಯಮಂತ್ರಿಗಳೇ ಬೇಕು, ಇನ್ನೊಮ್ಮೆ ಬಂದಾಗ ಕೊಡ್ತೇವೆ ಮಾತಾಡ್ಲಿಕ್ಕೆ. ಸಭಾಧ್ಯಕ್ಷರೇ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಾವು ಕೇಸ್ ಹಾಕಿದೀವಿ, ಕೇಸ್ ಬಿಡುಗಡೆ ಆಗಿದೆ, ತಪ್ಪು ಮಾಡಿರೋರಿಗೆ ಮತ್ತೆ 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 ಅವ್ರಿಗೆ ನೋಡಿ ಲಾಸ್ಟ್ ಅಲ್ಲಿ ಸರ್ ತಾವ್ ಹೇಳಿದ ಉತ್ತರದಲ್ಲಿ ಹೇಳ್ತಾ ಇದ್ದೀನಿ, ಕನ್ವರ್ಷನ್ ಮಾಡ್ಕೊಡಿ. ಇದಕ್ಕೊಂದು ಕೆಲಸ ಮಾಡೋ ಉದ್ದದ ಕೇಸ್ ಕನ್ವರ್ಷನ್ ಹಾಕೊಡಿ. ಈಗ ಡಿಸ್ಕಷನ್ಗೆ ಅವಕಾಶ ಕೊಡುವ. ಸಭಾಧ್ಯಕ್ಷರು 1 ನಿಮಿಷ. ಈಗ ನಿಮಿಷ ಇದರಲ್ಲಿ ನನ್ಗೆ ಗೊತ್ತಿಲ್ಲ, ಡೀಟೇಲ್ಸ್ ನಾನು ಹೇಳಲ್ಲ. ಒಂದ್ ನಿಮಿಷ ನಾನು ಹೇಳ 1 ಲಕ್ಷ ಬ್ಯಾಂಕ್ ಚಲನ 1 ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು 7 ಕೋಟಿ ರೂಪಾಯಿ ಆಸ್ತಿನ ಕೊಡ್ತೀರಿ ಅಂತಂದ್ರೆ 10 ಕೋಟಿ ರೂಪಾಯಿ ಅದ್ರಲ್ಲಿ 7 ಕೋಟಿ ರೂಪಾಯಿ ಚೆಕ್ ಕೊಡ್ತೀವಿ ಅಂತಂದ್ರೆ ಏನ್ ಲೆಕ್ಕಾಚಾರ? 1 ಲಕ್ಷ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಅಲ್ಲೇ ಇದು ಈಗ ಹಿಂದೆ ತನಿಖೆ ಮಾಡ್ತಾ ಇದೆ. ಚೆಕ್ ಕೂಡ ಬೌನ್ಸ್ ಆಗಿದೆ. ಆಯ್ತು, ಅವ್ರು ಉತ್ತರ ಕೊಡ್ತಾರೆ ನೋಡಿ. ಈಗ ಸಭಾಧ್ಯಕ್ಷರೇ, ಪ್ಲೀಸ್ 1 ನಿಮಿಷ. ಹೈಕೋರ್ಟ್ ನಲ್ಲಿ ಸ್ಟೇ ಇತ್ತು. ಯಾವಾಗ 2016/4/2025 ತಡೆ ಆಜ್ಞೆ ತೆರವುಗೊಳಿಸಿದ ವಿಚಾರಣೆಯನ್ನ ಮುಂದುವರಿಸಲಾಗಿದೆ. ಈಗ ಆಮೇಲೆ ತಾವು ಹೇಳಿದಂಗೆ ಸ್ಟೇ ವೆಕೇಟ್ ಆಗಿದೆ ಹೈಕೋರ್ಟ್ ಅಲ್ಲಿ ಅಂತ. 16/4/2025 ನಮ್ಮ ಹತ್ರ ದಾಖಲೆ ಕೊಡ್ತೀನಿ, CM ಕೊಟ್ಟಿರೋ ದಾಖಲೆ ಕೊಡ್ತೀನಿ. ಇಲ್ಲೇ
ಸಿಎಂ ಅವರು 7, 11, 25ರಂದು ಆಯ್ತು ವಿಚಾರಣೆ ರೇವಣ್ಣ ಅವರು ಈಗ ನೀವೇ ಮಾತಾಡ್ತೀನಿ ಕೆಲಸ ಮಾಡಿ ಆ ಬಗ್ಗೆ ಒಂದೇ ನಿಮಿಷ, ಒಂದೇ ನಿಮಿಷ. ಬಹಳ ಶಾರ್ಟ್ ಆಗಿ ಮುಗಿಸ್ಬಿಡ್ತೀನಿ. ಈಗ ಸರ್, ದಯವಿಟ್ಟು ನೋಡಿ ಇಲ್ಲಿ ಚರ್ಚೆ ಆಗಿ ಮುಖ್ಯಮಂತ್ರಿ ವಿಚಾರ ಅಲ್ಲ, ಸುಮ್ಮನೆ ನಾವು ಚರ್ಚೆ ಮಾಡಬೇಕು. ಸ್ಟ್ಯಾಚ್ಯೂಟರಿ ತಾವು ಕೊಟ್ಟಿರುವಂತ 3 ಪ್ರಶ್ನೆ ಮಾತ್ರ ಹೇಳ್ತೀನಿ. 3 ಕ್ವಶನ್ ಆನ್ಸರ್ 1 ಮಿನಿಟ್. ಆಫ್ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1959 ಇದು ಕವರಿಂಗ್ ಆಲ್ ದಿ ಆಸ್ಪೆಕ್ಟ್ಸ್. ವಾಟ್ ಎವರ್ ತಾವೇನು ಕೇಳ್ತಿದ್ರಿ ಎಲ್ಲವನ್ನ ಸ್ಟ್ಯಾಚ್ಯೂಟರಿ ಎನ್ಕ್ವೈರಿ ಸೆಕ್ಷನ್ 64 ಅಡಿಯಲ್ಲಿ ಇವತ್ತು ಸಹ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1949 ನಡೀತಾ ಇದೆ. ಮಿನಿಸ್ಟರ್ ಅವರೇ, ಎನ್ಕ್ವೈರಿ ಪ್ರೋಗ್ರೆಸ್ ನಲ್ಲಿ ಇದೆ. ಆಮೇಲೆ ಆ ಪ್ರೋಗ್ರೆಸ್ ಮೇಲೆ ಅದು ಯಾರು ರೆಸ್ಪಾನ್ಸಿಬಿಲಿಟಿ ಏನಿದೆ ಆಮೇಲೆ ಅದನ್ನ ತಗೊಂಡು ಕಠಿಣ ಕ್ರಮ ಸರ್, ಈಗ ಕೈಗೊಳ್ಳಿ. 180 ಕೋಟಿಗೆ ಆಸ್ತಿ ಮಾಡಿದ್ದಾರೆ. ಅಣ್ಣ, ಒಂದ್ ನಿಮಿಷ ಇರೋಣ. ರೇವಣ್ಣ ಅವರೇ, ಅಣ್ಣ, ಒಂದ್ ನಿಮಿಷ. ಯಾಕೆ ಅವ್ರು ಮಾತಾಡಿದ್ರೆ ರೇವಣ್ಣ ಅವರೇ ನೀವು ಅಲ್ಲ, ಒಂದ್ ನಿಮಿಷ. ಸ್ಟೇ ಇತ್ತು. ಸಭಾಧ್ಯಕ್ಷರೇ, ಎನ್ಕ್ವೈರಿ ಮಾಡಿ ರಿಪೋರ್ಟ್ ಬರೋಂಥದ್ದು ಏನಿದೆ ಮುಂದಕ್ಕೆ ಅದನ್ನ ಈಗಲೇ ಕೊಟ್ಟಿದ್ದಾರೆ. ಆಯ್ತು, ಅದನ್ನ ನಾನು ಹೇಳ್ದೇನಲ್ಲ, ಅಲ್ಲ, ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದನ್ನ ತಾವು ಕಮಿಟಿ ಮಾಡಿ ಏನ್ ಎನ್ಕ್ವೈರಿ ಮಾಡ್ತೀನಿ ಅಂತ ಆಲ್ರೆಡಿ ತಾವು ಕೊಟ್ಟಿದ್ದೀರಿ. ಕೊಟ್ಟಿದೆ. ಏನ್ ಕೊಟ್ಟಿದ್ದೀರಿ ಅಂತ ನಾನು ಹೇಳ್ತೀನಿ. ಹೇಳೋದು ಏನ್ ಆಗ್ತಾ ಇದೆ ಅಂತ ಅಲ್ಲಲ್ಲ, stay ಏನ್ vacate ಕೊಟ್ಟಿದ್ದೀರಿ ಅಂತ ಆಗ್ತದೆ. ತಾವು ಗಮನಕ್ಕೆ ತರ್ತೀನಿ. ತನಿಖೆ ಮುಂದುವರೆದು ಆದ್ಮೇಲೆ ಸರ್, ಈಗ 64 ತಾವು ಏನ್ ಕೊಟ್ಟಿದ್ದೀರಿ ಅಂತ ಮಾತ್ರ ಹೇಳ್ಬಿಡ್ತೀನಿ. ಚರ್ಚೆ ಬೇಡ, ಮುಂದಿನ ಚರ್ಚೆ ಮಾಡಬೇಡಿ. ಒಂದ್ ನಿಮಿಷ, ನಾವೇನ್ ಕೊಟ್ಟಿದ್ದೀರಿ ಇದನ್ನ ಬೇಕಾದ್ರೆ ನಾನು ಒಂದ್ ನಿಮಿಷ, ಇದೊಂದ್ ನಿಮಿಷ ಕೇಳ್ಬಿಡಿ. ನೋಂದಾವಣಿ ಮಾಡಿಕೊಟ್ಟಿರುವ 10 ಎಕರೆ ಜಮೀನು ಹೊಸ ಸಿಡಿ ಪ್ಲಾನ್ ಅಲ್ಲಿ ಉದ್ಯಾನವನ ಎಂದಿದೆ. ಆಯ್ತು, ನೆಕ್ಸ್ಟ್ ಮುಗಿತಾ? ಒಂದು. ಎರಡನೇದು ತಾವು ಕೊಟ್ಟ ರಿಪ್ಲೈ, ಸದರಿ ಜಮೀನಿನಲ್ಲಿ ಇರಿಸಿರುವ ಬಡಾವಣೆ ಬಿಡಿಎಯಿಂದ ಮಂಜೂರಾತಿ ಮಾಡಿರುವುದಿಲ್ಲವೆಂದು. 2 ಮಾಡಿಲ್ಲ. ಓಕೆ. ಮೂರನೇದು, ಸದರಿ ಜಮೀನುಗಳ ಮೇಲೆ ಮಾಲೀಕರುಗಳಿಂದ ತಕರಾರು ಇರುತ್ತದೆ. ಓಕೆ. ಅವರೇ ಹೇಳಿದ್ದಾರೆ. ಜಮೀನಿನ ಹತ್ತಿರ ಇರುವ ಸ್ಥಳೀಯ ಗ್ರಾಮ ಸದರಿ ಜಮೀನು ಸರ್ವೆ ಮಾಡಿಸಲು ಹಾಗೂ ಸುತ್ತಮುತ್ತ ಗೋಡೆ ಹಾಕಿ ಇದಿರಲಿ. ಇದರಲ್ಲಿ ನಾನು ಹೆಚ್ಚಿಗೆ ಕೇಳಕ್ ಹೋಗಲ್ಲ ಸಭಾಧ್ಯಕ್ಷರೇ. ಇಷ್ಟೊಂದು ಅವ್ಯವಹಾರ ಮಾಡಿರೋದು ಒಂದು SC STಗೆ 350 ಸೈಟ್ ಮೋಸ ಮಾಡಿರೋಂಥ ಸೊಸೈಟಿ. ಆದ್ರನ್ನ ನಾವು ಸುಮ್ಮನೆ ಬಿಡ್ಬೇಕಾ? ಆಯ್ತು, ನಿಮ್ಮ ಏನ್ ಕೇಳ್ತೀರಿ? ಈಗ ಸಂಪೂರ್ಣವಾಗಿ ಸಭೆಗೆ ಈಗ ನಿಮ್ಮ ಬೇಡಿಕೆ ಏನು? ಚರ್ಚೆಗೆ ಅವಕಾಶ ಕೊಡಿ, ಮುಖ್ಯಮಂತ್ರಿಗಳು ಬರಲಿ. ಒಂದ್ ನಿಮಿಷ ಪ್ಲೀಸ್ ಕಡ್ಲಿ ದಯವಿಟ್ಟು ಕೂತ್ಕೊಳ್ಳಿ. ಒಂದು ಸಮಗ್ರ ಉತ್ತರ ಕೊಟ್ಟಿದ್ದೀವಿ. ಓಕೆ. ಆಮೇಲೆ ಅದು ಏನು ಕೋರ್ಟ್ ನಲ್ಲಿ ಸ್ಟೇ ಇತ್ತು, ಅದು ವೆಕೇಟ್ ಆಗಿದೆ, ವಿಚಾರಣೆ ಮುಂದುವರೆದಿದೆ. ಇವತ್ತು ಸ್ಟ್ಯಾಚ್ಯೂಟರಿ ಎನ್ಕ್ವೈರಿ ಏನಿದೆ ದಯವಿಟ್ಟು ಕೇಳಿಸ್ಕೊಡಿ. ತಾವೇನೆಲ್ಲ ಹೇಳ್ತಾ ಇದ್ದೀರಲ್ಲ, ಅಂಡರ್ ಸೆಕ್ಷನ್ 64 ಆಫ್ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1959 ಇದು ನಡೀತಾ ಇದೆ. ಇದು ಬರೀ ತನಿಖೆ ಯಾವುದೇ ಒಂದು ಆಸ್ಪೆಕ್ಟ್ ಮ್ಯಾಗಲ್ಲ, ಸಮಗ್ರವಾಗಿ ತಾವು ಏನ್ ಹೇಳಿದಿರಲ್ಲ ಆ ಎಲ್ಲವನ್ನ ಒಳಗೊಂಡು ತನಿಖೆ ನಡೀತಾ ಇದೆ. ಹೀಗಾಗಿ ಇವತ್ತು